Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ವೆಲ್ಕಮ್ ಬ್ಯಾಕ್. ಒನ್ ಡೇ ಟು ಗೋ ಫಾರ್ ಆಕ್ಷನ್. ನಮ್ಮ RCB ಏನೇನು ಮಾಡಬೇಕು ಅಂತ ಅನ್ಕೊಂಡಿದೆ ಅಂತ ಸ್ವಲ್ಪ ಅನಲೈಸ್ ಮಾಡುವಂಥ ಸಮಯ. RCBಗೆ ಯಾರು ಬೇಕು ಅಂದರೆ ಡೆಸ್ಪರೇಟಾಗಿ RCB ಯಾರಿಗೆ ಹೋಗ್ಬೋದು, ಮತ್ತು ಇಲ್ಲಾಗರು ಪರವಾಗಿಲ್ಲ, ಇಂತಿಂಥ ಪ್ಲೇಯರ್ ಸಿಕ್ಕಿದ್ರೆ ಪರವಾಗಿಲ್ಲ ತಗೊಬೋದು ನೋಡೋಣ ಅನ್ನೋ ಥರ ಅನ್ಕೊಂಡಿರೋವಂಥವ್ರು ಯಾರು ಸೆಟ್ ಆಫ್ ಪ್ಲೇಯರ್ಸು, ಅಂದರೆ ಸೆಟ್ ಆಫ್ ಕ್ಯಾಟಗರಿ. ಈ ಕ್ಯಾಟಗರಿಯ ಪ್ಲೇಯರ್ಸ್ಗಳು ಬೇಕೇ ಬೇಕು ನಮಗೆ ಅಂತ RCB ಡೆಸ್ಪರೇಟ್ ಅಂತ ಹೇಳೋಕ್ಕಾಗಲ್ಲ. RCB ಯಾರ ಮೇಲೆ ಕೂಡ ಡೆಸ್ಪರೇಟ್ ಆಗಿರೋದಿಲ್ಲ ಈ ಸೀಸನ್. ಯಾಕೆಂದರೆ ಆಲ್ರೆಡಿ ಸ್ಕ್ವಾಡ್ ಅಂತೂ ಫಿಟ್ ಆಗಿದೆ. ನಮಗೆ ಬೇಕಾಗಿರುವಂಥ 11 ಫ್ರೇಮ್ ಮಾಡುವಂಥ ಸ್ಕ್ವಾಡ್ ಅಂತೂ ಖಂಡಿತ ನಮ್ಮ ಹತ್ರ ಆಲ್ರೆಡಿ ಇದೆ. ಡೆಸ್ಪರೇಟಾಗಿ ಯಾರ ಮೇಲೂ ಕೂಡ RCB ಹೋಗೋದಿಲ್ಲ. ಒಟ್ಟಲ್ಲಿ ಇಂಥ ಪ್ಲೇಯರ್ಸ್ಗಳು ಬೇಕೇ ಬೇಕು ನಮ್ಮ RCBಗೆ ಅನ್ನೋವಂಥ ಕ್ಯಾಟಗರಿ ಯಾವುದು ಅಂತಂದರೆ, ಸೊ ಈ 4 ಜನ ಪ್ಲೇಯರ್ಸ್ಗಳ ಮೇಲೆ, ಅಂದರೆ 4 ಜನ ಅಂದರೆ ನಿಮಗೆ ಪ್ಲೇಯರ್ಸ್ ಹೆಸರು ಹೇಳೋದಿಲ್ಲ. ಸೊ ಈ ಪ್ಲೇಯರ್ಸ್ಗಳು, ಈ ಕ್ಯಾಟಗರಿ ಪ್ಲೇಯರ್ಸ್ಗಳು ಬೇಕು ಗುರು ನಮಗೆ ಅಂತ RCB ಅನ್ಕೊಂಡಿರ್ತಾರೆ. ಆ್ಯಂಡ್ ಇವ್ರನ್ನ ಟಾರ್ಗೆಟ್ ಅಂತೂ ಮಾಡ್ತಾರೆ. ಸೊ ಮೊದಲನೇ ಕ್ಯಾಟಗರಿ ಪ್ಲೇಯರ್ ನಮ್ಗೆ ಯಾರು ಬೇಕಾಗಿರೋದು ಅಂತಂದರೆ, ಒಬ್ಬ ಓವರ್ಸೀಸ್ ಜೆನ್ಯೂನ್ ಪೇಸರು ಬೇಕು ನಮ್ಮ RCBಗೆ. ಲುಂಗಿ ಅಂಗಡಿನ ಬಿಟ್ಟಿರೋದ್ರಿಂದ ಮಾತ್ರ ಅಂತಲ್ಲ, ಜಾಶ್ ಹೇಜಲ್ವುಡ್ಗೆ ಬ್ಯಾಕಪ್ ಆಗಿ, ಹೌದು ತುಷಾರ ಇದ್ದಾರೆ, ಸೊ ಅವರೊಬ್ಬರೇ ಇದ್ದರೆ ಸಾಲದು, ಇನ್ನೊಬ್ಬರು ಕೂಡ ಇರಬೇಕಾಗತ್ತೆ. ಇಲ್ಲಿ ಪ್ರಾಕ್ಟೀಸ್ ವಿಚಾರದಲ್ಲೂ ಕೂಡ ಅಷ್ಟೇ ಎಲ್ಲ ಆಯಾಮದಲ್ಲೂ ಲೆಕ್ಕ ಹಾಕೊಂತಾರೆ. ಒಬ್ಬ ಓವರ್ಸೀಸ್ ಪೇಸರ್ನ ಆಗತ್ತೆ ನಮ್ಮ RCBಗೆ ಖಂಡಿತ ಇದೆ. RCB ಡೆಸ್ಪರೇಟಾಗಿ ಹೋಗ್ತಾರೆ ಅಂತ ಹೇಳ್ತಿಲ್ಲ ಇವ್ರ ಮೇಲೆ. ಒಟ್ಟಲ್ಲಿ RCB ಖಂಡಿತ ಒಬ್ಬ ಓವರ್ಸೀಸ್ ಪೇಸರ್ನಂತೂ ತಗೊಳುತ್ತೆ. ಅದು ಯಾವ ಪೇಸರ್ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಓವರ್ಸೀಸ್ ಪೇಸರು, ಒಟ್ಟಲ್ಲಿ ರೈಟ್ ಹ್ಯಾಂಡ್ ಪೇಸರ್ನೇ ತಗೊಳ್ಳೋವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಯಾಕಂದರೆ ರೈಟ್ ಹ್ಯಾಂಡ್ ಪೇಸರ್ನೇ RCB ಬಿಟ್ಟಿರೋದು. ಆ್ಯಂಡ್ ಜಾಶ್ ಹೇಜಲ್ವುಡ್ ಕೂಡ ರೈಟ್ ಹ್ಯಾಂಡೇ. ಎಲ್ಲ ರೈಟ್ ಹ್ಯಾಂಡ್ ಇರೋದ್ರಿಂದ ರೈಟ್ ಹ್ಯಾಂಡ್ ಪೇಸರ್ನೇ ತೊಗೊತಾರೆ ಅಂತ ಅನ್ಕೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ತೊಗೊಂಡ್ರೆ ಏನು ಗುರು ವೇರಿಯೇಷನ್ ಆಗ್ಬೋದಲ್ವಾ ಅಂತ ಕೇಳಿದ್ರೆ, RCBಗೆ ಬೇಕಾಗಿರೋದು ಇಲ್ಲಿ ಲೆಫ್ಟ್ ಆರ್ಮ್ ಇಂಡಿಯನ್ ಪೇಸರು. ಸೊ ಎರಡನೇದು ನನ್ನ ಪ್ರಕಾರ ಏನು ಅಂತಂದರೆ, ಫಸ್ಟ್ನೇದು ಒಬ್ಬ ಓವರ್ಸೀಸ್ ರೈಟ್ ಹ್ಯಾಂಡ್ ಪೇಸರ್ನ ತೊಗೊತಾರೆ ಅಂತ ಹೇಳ್ತಿದ್ದೀನಿ. ಸೆಕೆಂಡ್ದು ಒಬ್ಬ ಲೆಫ್ಟ್ ಹ್ಯಾಂಡ್ ಪೇಸರ್ನ RCB ತೊಗೊತಾರೆ, ಅದು ಇಂಡಿಯನ್ ಪೇಸರ್ನ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಯಶ್ ದಯಾಳ್ ಅವ್ರದ್ದು ಸ್ವಲ್ಪ ಸೀನ್ಸು ನೆಟ್ಗಾಗಿ ಹೋಗ್ಬಿಟ್ಟೈತೆ. ಸ್ವಲ್ಪ ಅದು ಇದು ಕೋರ್ಟು ಕೇಸು ವಿಚಾರ ಅದು ಇದು ಎಲ್ಲ ನಡೀತಾ ಇರೋದ್ರಿಂದ ಏನೋ ನಡೀತಾ ಇದೆ ಯಶ್ ದಯಾಳ್ ಅವರ ಪರ್ಸ್ನಲ್ ಲೈಫಲ್ಲಿ. ಸೊ ಅದೆಲ್ಲ ನೋಡ್ತು ಅಂದರೆ ಏನು ಬೇಕಾದರೂ ಆಗ್ಬೋದು. ಏನಾದ್ರು ಇನ್ ಕೇಸ್ ಏನಾದ್ರು ಮಿಸ್ಔಟ್ ಆದರು ಅಂತ ಅಂದರೆ, IPL ಇಂದ ಮಿಸ್ಔಟ್ ಆದರು ಅಂತಂದರೆ, ಮಿಸ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ ಕೇಸ್ ಏನಾದ್ರು ಮಿಸ್ಔಟ್ ಆದರು ಅಂತಾರೆ ಅಥವಾ ಇಂಜುರಿನೇ ಆಗೋಗ್ಬಿಡ್ತು ಅಂತಂದರೆ, ಒಬ್ಬ ಲೆಫ್ಟ್ ಆರ್ಮ್ ಪೇಸರ್ನ ಅಗತ್ಯತೆ RCBಗೆ ಖಂಡಿತ ಇದೆ. ಸೊ ಇವ್ರು ಯಶ್ ದಯಾಳ್ಗೆ ಒಂಥರ ಬ್ಯಾಕಪ್ ಆಗಿ ಖಂಡಿತ ಒಬ್ಬ RCB ಲೆಫ್ಟ್ ಆರ್ಮ್ ಪೇಸರ್ನ ಟಾರ್ಗೆಟ್ ಮಾಡೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಮೂರನೇ ಕ್ಯಾಟಗರಿ ಯಾವುದು ಅಂತಂದರೆ, ಅದು ಮಿಡಿಲ್ ಆರ್ಡರ್ ಬ್ಯಾಟರ್. ಒಟ್ಟಲ್ಲಿ ಒಬ್ಬ ಬ್ಯಾಟರ್, ಮಿಡಿಲ್ ಆರ್ಡರ್ ಆಡ್ತಾರೋ ಅಥವಾ ಟಾಪ್ ಆರ್ಡರ್ ಆಡ್ತಾರೋ, ಒಟ್ಟಲ್ಲಿ ಬ್ಯಾಟರ್, ಇಂಡಿಯನ್ ಬ್ಯಾಟರ್, ಸಾಲಿಡ್ ಇಂಡಿಯನ್ ಬ್ಯಾಟರು. ರೈಟ್ ಹ್ಯಾಂಡ್ ಆದರೂ ಸರಿ, ಲೆಫ್ಟ್ ಹ್ಯಾಂಡ್ ಆದರೂ ಸರಿ, ಒಟ್ಟಲ್ಲಿ ಮಿಡ್ಲ್ ಆರ್ಡರ್ ಆದ್ರೆ ಒಟ್ಟರ ಫ್ಲೋಟರ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋಂಥ ಅಬಿಲಿಟಿ ಇರಬೇಕು, ಅಜಿಲಿಟಿ ಇರಬೇಕು. ಸೊ ಅಂಥ ಒಬ್ಬ ಒಂಥರ ಮಯಾಂಕ್ ಅಗರ್ವಾಲ್ ಅಂತೆಲ್ಲ ಕಮೆಂಟ್ ಹಾಕ್ಬಿಟ್ಟು, ಮಯಾಂಕ್ ಅಗರ್ವಾಲ್ RCB ತಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ಈ ಸೀಸನ್ ಅಷ್ಟೊಂದು ಡೊಮೆಸ್ಟಿಕಲ್ಲೂ ಕೂಡ ಚೆನ್ನಾಗೇನಾಗಿಲ್ಲ, ಅವರಿಗೆಲ್ಲ ನೋಡಿದ್ದಾರೆ. ಲಾಸ್ಟ್ ಸೀಸನ್ ಕೂಡ ಪರವಾಗಿಲ್ಲ, ಡಿಸೆಂಟ್ ಆಗಿತ್ತು ಅವರಿಗೆ. ಏನೋ ಒಂದು 2-3 ಮ್ಯಾಚ್ ಆಡಿದ್ರೆ ಅಷ್ಟೇ. ಬಟ್ ಮಯಾಂಕ್ ಅಗರ್ವಾಲ್ನ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟು ನನಗೇನೋ. ಒಟ್ಟಲ್ಲಿ ಒಬ್ಬ ಕ್ವಾಲಿಟಿ ಇಂಡಿಯನ್ ಬ್ಯಾಟರ್ನ ತೊಗೊಳ್ಳೋದು RCB ನನಗೆ ಯಾಕೋ ಡೌಟ್ ಇಲ್ಲ. ಅಂದರೆ 11ಅಲ್ಲಿ ಫಿಟ್ಟಿಂಗ್ ಆಗುವಂಥವ್ರು, ಬ್ಯಾಕಪ್ ಆಗಲ್ಲ, 11ಅಲ್ಲಿ ಫಿಟ್ಟಿಂಗ್ ಆಗೋ ಥರ ಇರೋವಂಥವ್ರು. ಒಟ್ಟಲ್ಲಿ ಬ್ಯಾಕಪ್ ಆಗಿ ಆಡಿಸ್ಬೋದು, ಬಟ್ ಇವ್ರನ್ನ ಯಾವಾಗ ಬೇಕಾದ್ರೂ 11ಗೆ ಕರ್ಕೊಂಬರ್ಬೋದು ಗುರು ಅನ್ನೋವಂಥ ಪ್ಲೇಯರ್ನ ತೊಗೊಬೇಕು. ಸುಮ್ಮನೆ ಯಾವುದೋ ಇವಾಗ ಅನ್ಕ್ಯಾಪ್ಡ್ ಪ್ಲೇಯರ್ಗಳು ಅಂತ ಅವ್ರನ್ನೂ ತೊಗೊತಾರೆ RCB. ಬಟ್ ಮೈನ್ ಫೋಕಸ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಮಿಡಿಲ್ ಆರ್ಡರ್ ಬ್ಯಾಟರು RCBಗೆ ಅವಶ್ಯಕತೆ ಅಂತೂ ಖಂಡಿತ ಇದೆ. ಸೊ ಅದನ್ನು ಖಂಡಿತ RCB ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ, ಫೋಕಸ್ ಇಟ್ಕೊಂಡು ತೊಗೊಳ್ಳೋವಂಥವ್ರು. ಆ್ಯಂಡ್ 4ನೇ ಪ್ಲೇಯರ್ ಯಾರು ಅಂತಂದರೆ, ಆಲ್ರೌಂಡರ್ ಅಂತ ಅನ್ನಕ್ಕೆ ಹೋಗ್ಬೇಡಿ. ಓವರ್ಸೀಸ್ ಆಲ್ರೌಂಡರ್ ಮೇಲೆ ಜಾಸ್ತಿ ಅಷ್ಟರ ಮಟ್ಟಿಗೆ ಫೋಕಸ್ ಏನಿರೋದಿಲ್ಲ RCBದು. ನೆಕ್ಸ್ಟ್ ಫೋಕಸ್ ಬರೋದೇ ನಮ್ಮ RCBಗೆ ಒಬ್ಬ ಇಂಡಿಯನ್ ಕ್ವಾಲಿಟಿ ಸ್ಪಿನ್ನರ್ನ ಅವಶ್ಯಕತೆ RCBಗೆ ಖಂಡಿತ ಇದೆ. ಜೆನ್ಯೂನ್ ಸ್ಪಿನ್ನರ್ನ ಅವಶ್ಯಕತೆ. ಸೊ ಇವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಈ 4 ಕ್ಯಾಟಗರಿಗೆ RCB ದುಡ್ಡನ್ನ ಇಟ್ಕೊಂಡಿರ್ತಾರೆ. ಇನ್ನು ಮಿಕ್ಕಂಥ ಅಮೌಂಟ್ನ ಖಂಡಿತ ಅನ್ಕ್ಯಾಪ್ ಪ್ಲೇಯರ್ಸ್ ಅವರು ಇವರು ಏನಿರ್ತಾರೆ ಅಂದರೆ, ಇವಾಗ RCB ಕೊಡ್ಲಾಗಬೇಕಾಗಿರೋದು 8 ಜನರು ಫಿಲ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. 8 ಜನ ಬೇಕೇ ಬೇಕು ಅಂತಲೂ ಕೂಡ ಏನಿಲ್ಲ. 2 ಓವರ್ಸೀಸ್ ಸ್ಲಾಟ್ ಅದಂತೂ ಪಕ್ಕ ಫಿಲ್ ಮಾಡ್ತಾರೆ. ಇನ್ನು ಮಿಕ್ಕಂತ 6 ಸ್ಲಾಟಲ್ಲಿ 6 ಫಿಲ್ ಮಾಡಲೇಬೇಕು ಅಂತ ಏನಿಲ್ಲ. RCB ಒಂದು 3-4 ಸ್ಲಾಟ್ನ ಫಿಲ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇನ್ನು ಮಿಕ್ಕಂಥದ್ದು FD ಬಿಟ್ಕೊಬೋದು. 25 ಸ್ಲಾಟ್ನ ಫಿಲ್ ಮಾಡಬೇಕು ಅಂತ ಏನಿಲ್ಲ. 22 ಜನ ಬೇಕಾದ್ರೂ ತೊಗೊಬೋದು, 20 ಜನ ಬೇಕಾದ್ರೂ ತೊಗೊಬೋದು. ಮಿನಿಮಮ್ 18 ಜನ, ಮ್ಯಾಕ್ಸಿಮಮ್ 25 ಜನ ಎಷ್ಟು ಬೇಕಾದ್ರೂ ಇಟ್ಕೊಬೋದು ಸ್ಕ್ವಾಡ್ ಸೈಜ್ನ ನಾವು. ಸೊ RCB ಇಲ್ಲಿ ಏನು ಮಾಡೋದಕ್ಕೆ ಹೊರಟಿದೆ ಅಂದರೆ ನನ್ನ ಪ್ರಕಾರ ನೋಡ್ತು ಅಂದರೆ, ಈ 4 ಮೆಂಬರ್ ಮೇಲೆ, 4 ಕ್ಯಾಟಗರಿಯ ಪ್ಲೇಯರ್ ಮೇಲೆ ಜಾಸ್ತಿ ಫೋಕಸ್ ಇಟ್ಟಿರುತ್ತೆ. ಅದೇ ಒಬ್ಬ ಇಂಡಿಯನ್ ಲೆಫ್ಟ್ ಆರ್ಮ್ ಪೇಸರು, ಒಬ್ಬ ಓವರ್ಸೀಸ್ ಪೇಸರು ಅಂದರೆ ರೈಟ್ ಆರ್ಮ್ ಪೇಸರು, ಜೊತೆಗೆ ಒಬ್ಬ ಇಂಡಿಯನ್ ಮಿಡ್ಲ್ ಆರ್ಡರ್ ಬ್ಯಾಟ್ರು, ಒಂಥರ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋವಂಥ ಒಬ್ಬ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋವಂಥ ಬ್ಯಾಟ್ರ್. ಇಲ್ಲ IPLನ ಆಡಿದ್ದಾರೆ, ಇವರು ಏನಾದ್ರು ಮಾಡ್ತಾರೆ ಬಿಟ್ಟರೆ
ಅನ್ನೋಂಥ ಎಕ್ಸ್ಪೀರಿಯನ್ಸ್ ಇರೋಂಥ ಬ್ಯಾಟ್ರಿ ಜೊತೆಗೆ ಒಬ್ಬ ಲೈಟಾಗಿ ಸ್ವಲ್ಪ ಲೈಟ್ ಆಗಲ್ಲ ಹೆವಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರನ್ನೇ ಇವಾಗ ರವಿ ಬಿಷ್ಣೋಯ್ ಮತ್ತು ರಾಹುಲ್ ಚಾರು RCB ಟಾರ್ಗೆಟ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು RCB ತೊಗೊಳ್ಳೋವಂಥ ಸಾಧ್ಯತೆ ಇರುತ್ತೆ ಈ 4 ಕ್ಯಾಟಗರಿಯ ಪ್ಲೇಯರ್ಸ್ ಮೇಲೆ. ಯಾಕಂದರೆ RCBಗೆ ಬೇಕಾಗಿರೋದೇ ಅದು ಇವಾಗ ಸ್ಕ್ವಾಡ್ನ ನೋಡ್ತು ಅಂತಂದರೆ ಈ 4 ಸೆಕ್ಟಾರ್ ಪ್ಲೇಯರ್ಸ್ಗಳ ಮೇಲೆ RCB 16 ಕೋಟಿ ಏನಿದೆ. ಸೊ ಇದರ ಮೆಜಾರಿಟಿ ಆಫ್ ದ ಅಮೌಂಟ್ನ ಯೂಸ್ ಮಾಡುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.